ಒಂದು ಮನಸ್ಸು ಹೇಳುತ್ತೆ ಮುಂದೆ ಹೋಗು ಫೈಟ್ ಮಾಡೋ ಅಂತ, ಬಟ್ ಇನ್ನೊಂದು ಮನಸ್ಸು ಹೇಳುತ್ತೆ ಯಪ್ಪ ಸಾಕು ಬಿಟ್ಟುಬಿಡು ಕೆಲಸ ಬೇಡ, ಬೇರೆ ಕಡೆ ಏನಾದ್ರು ನೋಡ್ಕೊಳ್ಳೋಣ ಅಂತ ಅಲ್ವಾ. ಸೊ ಈ ಒಂದು ಮನಸ್ಥಿತಿ ನಿಮಗೆ ಬರ್ಲಿಕ್ಕೆ ಕಾರಣ ಜನವರಿ ತಿಂಗಳಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ರೆಕಗ್ನೈಸೇಷನ್ ಸಿಗೋದಿಲ್ಲ. ನಿಮಗೆ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತೀರಾ, ನಿಮ್ಮ ಶ್ರಮನ ನೀವು ಹಾಕ್ತೀರಾ, ಆದರೆ ನೀವು ಮಾಡ್ತಕ್ಕಂಥ ಕೆಲಸ ಯಾರಿಗೂ ಇಷ್ಟ ಆಗಲ್ಲ. ಇಷ್ಟ ಆದರೂ ಕೂಡ ಅವ್ರು ನಿಮ್ಗೆ ಹೇಳೋದು ಇಲ್ಲ, ಆಯಿತಾ. ಸೊ ಆಮೇಲೆ ನಿಮ್ಮ ಮಾತು ನಡೆಯೋದಿಲ್ಲ. ಅಲ್ಲಿ ನೀವೇನೇ ಮಾತಾಡೋಕೆ ಹೋದ್ರೂ ಸುಮ್ಕೂತ ಗೊತ್ತಿದೆ ಅಂತಾರೆ. ನಿಮಗೊಂಥರ ಒಂಟಿತನ ಕಡಕ್ಕೆ ಶುರುವಾಗುತ್ತೆ ಈ ಒಂದು ತಿಂಗಳಲ್ಲಿ. ಅದರಿಂದ ಮನಸ್ಸು ಡಿಪ್ರೆಷನಿಗೆ ಹೋಗ್ಬಿಟ್ಟು ಕೆಲಸನ ಬೇಡ ಇಲ್ಲಿ ಬಿಟ್ಬಿಟ್ಟು ಹೋಗ್ಬಿಡೋಣ ಅನ್ನೋ ಮನೋಭಾವನೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇದೆ ಈ ಒಂದು ತಿಂಗಳಲ್ಲಿ. ಇದು ನಿಮಗೆ ದೇವ್ರು ಕೊಡ್ತಿರ್ತಕ್ಕಂಥ ಶಿಕ್ಷೆ ಅಲ್ಲ. ಇದು ಹೆಂಗೆ ಅಂದರೆ ಇವಾಗ ನೀವು ತಯಾರಿ ನಡೀತಿದೆ ಅಂತಲೇ ತಿಳ್ಕೊಬೇಕು. ಇದು ದೇವರು ನಿಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾರೆ ಒಂದು ಯುದ್ಧಕ್ಕೆ, ಆಯಿತಾ. ಈ ತಿಂಗಳು ನೀವು ಏನೇ ಕಷ್ಟಪಟ್ಟರು ಮುಂದಿನ ತಿಂಗಳು ನಿಮಗೆ ಅದು ತುಂಬ ಉಪಯುಕ್ತವಾಗಿದೆ ಅಂತಲೇ ಹೇಳ್ತೀನಿ. ದೀಪನ ಹಚ್ಚೋಕ್ಕಿಂತ ಮುಂಚೆ ಬತ್ತಿ ಕೂಡ ಒಂದೇ ಇರುತ್ತೆ ಅಲ್ವಾ. ಆ ಬತ್ತಿ ಹಚ್ಚಿ ಅದರಿಂದ ಬೆಳಕು ಬಂದಾಗ ಜನ ಯಾವ ಥರ ಅದ್ರ ಹತ್ತಿರ ಬರ್ತಾರೆ ಆ ಬೆಳಕಿಗೋಸ್ಕರ, ಹಾಗೆ ಈಗ ನೀವು ಕೂಡ ಕತ್ಲಲ್ಲಿರೋ ಒಂದು ಬತ್ತಿ ಥರ ನೀವು ಹಚ್ಚಿ ನಿಮ್ಮನ್ನು ಬೆಳಗಿ ನೀವು ಯಾವಾಗ ಬೆಳಕು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಆಟೋಮೆಟಿಕ್ಕಾಗಿ ಜನ ಎಲ್ಲ ನಿಮ್ಮ ಸುತ್ತಲೇ ಬರ್ತಾರೆ. ಈ ಥರ ನೀವು ಪ್ರಿಪೇರ್ ಆಗ್ತಿದ್ದೀರಾ. ಈ ಜನವರಿ ತಿಂಗಳು ಅನ್ನೋದೇ ನಿಮಗೊಂದು ಸಿದ್ಧತೆ ಅಂತಲೇ ಹೇಳ್ಬೋದು. ಆಮೇಲೆ ಇದರಲ್ಲಿ ನಿಮ್ಗೆ ಇನ್ನೊಂದು ಹೆಂಗೆ ಗೊತ್ತಾ, ಹಳೆ ಪ್ರೀತಿ, ಹಳೆ ಸ್ನೇಹ, ಹಳೆ ನೋವು ಏನಾರು ಇದ್ದರೆ ಅವು ಮತ್ತೆ ಮತ್ತೆ ನಿಮಗೆ ನೆನಪಾಗ್ತಾ ಇರ್ತವೆ. ಆದರೆ ಅವನ್ನ ಕೆದ್ಗಕ್ಕೆ ಹೋಗ್ಬೇಡಿ. ಅವನ್ನೆಲ್ಲ ಬಿಟ್ಬಿಟ್ಟು ನೀವು ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಮಾಡಿ. ದೇವರು ನಿಮಗೆ ಮುಂದೆ ಹೋಗು, ಹಳೆಯದನ್ನು ಮರಿ ಅಂತಲೇ ಹೇಳುತ್ತೆ ಈ ಒಂದು ತಿಂಗಳಲ್ಲಿ. ಆದರೆ ನೀವು ಹಳೆ ಮೆಸೇಜ್ ಓದೋದು, ಹಳೆ ತಪ್ಪನ್ನು ಮತ್ತೆ ನೀವು ಮಾಡೋದು, ಬದಲಾದೆ ಅನ್ಕೊತಾನೆ ಮತ್ತು ಬದಲಾವಣೆ ಏನೂ ಆಗ್ತಾ ಇರಲ್ಲ ನೀವು. ಬಟ್ ನೀವು ಗಟ್ಟಿಯಾಗಿ ನಿರ್ಧಾರ ಮಾಡ್ಕೊಳ್ಳಿ, ನಾನು ಈ ತಿಂಗಳು ಫುಲ್ ಟೋಟಲಿ ನಾನು 2026 ಚೇಂಜ್ ಆಗ್ತೀನಿ. ಇನ್ಮೇಲೆ ನನಗೆ ಹಂಗಿತ್ತು ಹಿಂಗಿತ್ತು ಒಳ್ಳೆ ಗೌರವ ಇತ್ತು, ಈ ತಿಂಗಳು ನನಗೆ ಅದು ಸಿಗ್ತಾ ಇಲ್ಲ ಅಂತ ಟೆನ್ಷನ್ ತೊಗೊಳೋದೆ, ತಲೆ ಕೆಡಿಸ್ಕೊಳೋದು ಬಿಟ್ಬಿಟ್ಟು ನಿಮ್ಮ ಒಂದು ಕೆಲಸದ ಮೇಲೆ ನೀವು ಗಮನ ಕೊಟ್ಟರೆ ತುಂಬ ಚೆನ್ನಾಗಾಗುತ್ತೆ. 2026 ಜನವರಿಲಿ ಮದುವೆಗೆ ಏನಾದರೂ ನೀವು ಪ್ರಯತ್ನ ಪಡ್ತಿದ್ದೀರಾ ಅಂತಂದರೆ ನೋ, ಈ ಜನವರಿ ತಿಂಗಳು ನಿಮಗೆ ಸಾಧ್ಯನೇ ಇಲ್ಲ. ಕುಟುಂಬದಲ್ಲಿ ಮಾತುಕತೆ ಆಗ್ಬೋದು, ಯಾವುದೋ ಒಂದು ಪ್ರಪೋಸಲ್ ಕೂಡ ಬರ್ಬೋದು, ಆದರೆ ಮದುವೆ ಅಂದ್ರೆ ಆಗಕ್ಕೆ ಚಾನ್ಸ್ ಇಲ್ಲ. ಈ ತಿಂಗಳು ನಿಮಗೆ ಆಗಲ್ಲ, ಆಯಿತಾ. ಒಂದು ಹುಡುಗಿ ಪ್ರತಿದಿನ ದೇವಸ್ಥಾನಕ್ಕೆ ಹೋಗಿ ನನ್ನ ಮದುವೆ ಯಾವಾಗ ಅಂತ ಕೇಳ್ತಾ ಇದ್ಲಂತೆ. ದೇವರು ಒಂದು ದಿನನೂ ಉತ್ತರ ಕೊಡಲಿಲ್ಲ. ಬಟ್ ಅವಳಿಗೆ ಬೇಜಾರಾಗಿ ದೇವಸ್ಥಾನಕ್ಕೆ ಹೋಗೋದೇ ಬಿಟ್ಬಿಟ್ಲು ಅವಳು. ಬಟ್ ಅದಾದಮೇಲೆ ಒಂದು ವಾರ ಬಂತು ಅವಳನ್ನೇ ಹುಡ್ಕೊಂಡು. ಅದಕ್ಕೆ ಅದು ಹೆಂಗೆ ಅಂದರೆ ಟೈಮು ದೇವರು ನಮಗೆ ಯಾವಾಗ ಕೊಡಬೇಕು ಅಂತ ಅಂದ್ಕೊಂಡಿರುತ್ತೆ ಆವಾಗಲೇ ಕೊಡೋದು. ಸುಮ್ಮನೆ ನಾವು ಹೋಗಿ ಕೇಳಿದ ತಕ್ಷಣ ಇಮಿಡಿಯೇಟ್ ಹೊರಗೆ ಕೊಡೋಲ್ಲ ಯಾವ ದೇವರು ಕೂಡ. ಸೊ ಹಾಗೆ ನೀವು ಕೆಲಸ ಇವಾಗ ಮಾಡಿ, ಪ್ರತಿಫಲ ಮುಂದೆ ಸಿಗುತ್ತೆ. ಸಮಯ ದೇವ್ರ ಕೈಯಲ್ಲಿದೆ, ಬಟ್ ಸಿದ್ಧತೆ ನಿಮ್ಮ ಕೈಯಲ್ಲಿದೆ. ಕರೆಕ್ಟ್ ತಾನೆ? ಹಳದಿ ಬಣ್ಣದ ದೀಪನ ಹಚ್ಬೇಕು ನೀವು ಗುರುವಾರ. ಅಂದರೆ ದೀಪ ಹಚ್ಚಿದಾಗ ಅದು ಹಳದಿ ಕಲರೇ ಬರುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಅಂತ ನೀವು ದೇವ್ರಿಗೆ ಬೇಡ್ಕೊಳೋದ್ರಿಂದ ಒಳ್ಳೆಯದಾಗುತ್ತೆ ನಿಮಗೆ. ಮನೆ ಏನಾದರೂ ರಿಪೇರಿ ಮಾಡ್ತಿದ್ದೀರಾ ಅಥವಾ ನೀವು ಬಾಡಿಗೆ ಮನೇಲಿದ್ರಿ ಅಂದರೆ ಅಲ್ಲಿಂದ ಜಾಗ ಖಾಲಿ ಮಾಡಿ ಬೇರೆ ಮನೆ ಮಾಡ್ಕೋಬೇಕು ಅಂತ ಏನಾದರೂ ಐಡಿಯಾ ಮಾಡಿದ್ದೀರಾ, ಇಲ್ಲ ಊರೇ ಬಿಟ್ಟು ಬೇರೆ ಕಡೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಇವೆಲ್ಲ ಆಗ್ತವೆ ಈ ಒಂದು ತಿಂಗಳಲ್ಲಿ. ಸ್ಥಳಾಂತರ ಆಗ್ತೀರಾ ನೀವು. ಬಟ್ ಆ ಥರ ಡೆಸಿಷನ್ಸ್ನ ಅರ್ಜೆಂಟಾಗಿ ತಗೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ತಾಯಿರಿ. ಬೇರೆ ಕಡೆ ಎಲ್ಲರೂ ನದಿ ತುಂಬಿದ ಮೇಲೇ ದೋಣಿ ಬಿಡಬೇಕು ಅಲ್ವಾ. ಸುಮ್ಮನೆ ಖಾಲಿ ನೀರಲ್ಲಿ ದೋಣಿ ಬಿಟ್ಟರೆ ಹೋಗುತ್ತೆ, ಅದು ಮುಂದೆ ಹೋಗೋದಿಲ್ಲ. ಆ ಥರ ಈ ಜೀವನನೂ ಅಷ್ಟೇ. ನೀವು ಫಸ್ಟ್ ಪ್ರಿಪೇರ್ ಆಗಿ ರೆಡಿಯಾಗಿ ಎಲ್ಲ ನಿಮಗೆ ಇದೆ ಅಂದಾಗ ಮಾತ್ರ ನೀವು, ಈ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಿಮಗೆ ಕೆಲಸ ಮುಂದೆ ಸಿಕ್ಕಿದೆ ಅಂದಾಗ ನೀವು ಇಲ್ಲಿ ಖಾಲಿ ಮಾಡಿ ಅಲ್ಲಿಗೆ ಹೋಗಬೇಕು. ಸಿಗೋಕ್ಕಿಂತ ಮುಂಚೆನೇ ಸುಮ್ಮನೆ ಹೋಗಿ ಅತಂತ್ರ ಮಾಡ್ಕೋಬೇಡಿ. ಕೋಪದಲ್ಲಿ ಯಾವುದೇ ರೀತಿ ಡಿಸಿಷನ್ ತಗೊಳಕ್ಕೆ ಹೋಗಬೇಡಿ. ರಾತ್ರಿ ಲೇಟಾಗಿ ಊಟ ಮಾಡೋಕ್ಕೆ ಹೋಗಬೇಡಿ. ಬೇಗ ಊಟ ಮಾಡಿ ಬೇಗ ಮಲ್ಕೊಳ್ಳಿ. ಮಾತಿನಿಂದ ಸಂಬಂಧ ಹಾಳಾಗೋಂಥ ಚಾನ್ಸಸ್ ಇರೋದ್ರಿಂದ ಮಾತಾಡೋದೇ ನಿಲ್ಲಿಸ್ಬಿಡಿ. ಕೋಪ ಮಾಡ್ಕೊಂಡು ಯಾರ ಜೊತೆಗೂ ಮಾತಾಡೋಕೆ ಹೋಗಬೇಡಿ. ದೇವ್ರ ಮೇಲೆ ಅನುಮಾನ ಪಡಬೇಡಿ. ದೇವರು ನಿಮ್ಮನ್ನು ರೆಡಿ ಮಾಡ್ತಾಯಿದ್ದಾನೆ, ಸಿದ್ಧತೆ ಮಾಡ್ತಾಯಿದ್ದಾನೆ. ದೇವ್ರ ಮೇಲೆ ನಂಬಿಕೆ ಇಡಿ. ಟೋಟಲಿ ಈ ಒಂದು ಜನವರಿ ತಿಂಗಳು ನಿಮ್ಗೆ ಸ್ವಲ್ಪ ಶ್ರಮ ಜಾಸ್ತಿ ಬೇಡುತ್ತೆ. ನೀವು ಆ ಶ್ರಮನ ಕೊಡಬೇಕು. ಯಾರ ಮೇಲೆ ಅನುಮಾನ ಪಟ್ಕೋಬೇಡಿ. ಮಂಗಳವಾರ ಬೆಳಗ್ಗೆ ನೀವು ಒಂದು ಮಣ್ಣಿನ ದೀಪ ಹಚ್ಚಿ ಎಳ್ಳೆಣ್ಣೆದು
ಅದು ಹಚ್ಚಿದ್ದೇವು ಬೆಳಗೋದ್ರಿಂದ ಗಣೇಶನಿಗೆ ಸ್ವಲ್ಪ ಒಳ್ಳೆಯದಾಗುತ್ತೆ ನಿಮಗೆ. ಅಲ್ಲಿ ನೀವು ಹೇಳ್ಕೊಳ್ಳಿ, ನನ್ನ ಕೋಪ ನನ್ನ ಶತ್ರು ಆಗದೆ ಇರಲಿ, ನನ್ನ ಶಕ್ತಿನೇ ನನಗೆ ಆಶೀರ್ವಾದ ಆಗಲಿ ಅಂತ ಬೇಡ್ಕೊಳ್ಳಿ. ಅಲ್ಲಿ ನಿಮ್ಗೆ ಒಳ್ಳೆಯದಾಗುತ್ತೆ. ಇನ್ನು ನಿಮಗೆ ಮಾರ್ಚ್ ಫೆಬ್ರವರಿಲಿ ತುಂಬ ಚೆನ್ನಾಗಿದೆ. ಕ್ಯಾರಿಯರಲ್ಲಿ ಅಂದರೆ ನಿಮ್ಮ ಉದ್ಯೋಗದಲ್ಲಿ ಒಂದು ಕ್ಲಾರಿಟಿ ಸಿಗುತ್ತೆ. ನಿಮ್ಮ ರಿಲೇಷನ್ಶಿಪ್ ಏನಿರುತ್ತೆ ಅದು ಸ್ವಲ್ಪ ಗ್ರೋ ಆಗುತ್ತೆ. ಫೈನಾನ್ಷಿಯಲಿ ತುಂಬ ಇಂಪ್ರೂವ್ಮೆಂಟ್ ಆಗೋಂಥ ಚಾನ್ಸಸ್ಸು ಫೆಬ್ರವರಿ ಮಾರ್ಚಲ್ಲಿದೆ. ಅದಕ್ಕೋಸ್ಕರ ನೀವು ಈ ತಿಂಗಳು ಗ್ರೌಂಡ್ ವರ್ಕ್ ಮಾಡಬೇಕು. ರಿವಾರ್ಡ್ಸ್ ಎಲ್ಲ ನಿಮಗೆ ಮುಂದೆ ನಿಮಗೋಸ್ಕರ ಕಾದಿದೆ. ಟೋಟಲಾಗಿ ನಿಮಗೆ ನೀವೇನು ದುರ್ಬಲರೇನಲ್ಲ ನೀವು, ಬಟ್ ಲೇಟಾಗಿ ಅರ್ಥ ಆಗುತ್ತೆ ನಿಮಗೆ ನೀವೆಷ್ಟು ಶಕ್ತಿವಂತರು ಅಂತ. ದೇವರು ನಿಮಗೆ ತೊಂದರೆ ಕೊಡ್ತಾ ಇಲ್ಲ, ನಿಮ್ಮನ್ನು ರೆಡಿ ಮಾಡ್ತಾ ಇದ್ದಾನೆ. ಸೊ ಈ ಗ್ರೌಂಡ್ ವರ್ಕ್ ಕರೆಕ್ಟಾಗಿರಲಿ. ನಿಮ್ಮ ಟೈಮ್ ಬರ್ತಾ ಇದೆ, ನಂಬಿಕೆ ಮಾತ್ರ ಕಳ್ಕೊಬೇಡಿ.